ಡಾಕ್ಟರ್ ರಾಜ್ವೀರ್ ಅವರ ಮೊದಲ ಕೊಡುಗೆ, ಮೊದಲ ಪ್ರಯತ್ನ, ಮೊದಲ ಹೆಜ್ಜೆ ಸಾಹಿತ್ಯ ಲೋಕದಲ್ಲಿ ಅಂಬೆಗಾಲಿಡ್ತಾ ಇರುವಂಥ ಈ ಪ್ರತಿಭೆಗೆ ಶುಭವಾಗಲಿ ಅಂತ ಹಾರೈಸ್ತಾ ತಿಕ್ಲೂ ರಾಮ ಈ ಪುಸ್ತಕವನ್ನು ಬಿಡುಗಡೆ ಮಾಡಲಾಗಿದೆ. ಲೋಕ ಸುಂದರವಾಗೋದಕ್ಕೆ ಪರಿಸರ ಕಾರಣ. ಪರಿಸರವಿಲ್ಲದೆ ನಮ್ಮ ಜೀವನದಲ್ಲಿ ಏನೇನಿಲ್ಲ. ಈ ಎಲ್ಲ ಸಂದೇಶವನ್ನು ನಮ್ಮ ಮುಂದೆ ತರುವಂಥ ಪ್ರಯತ್ನ ಡಾಕ್ಟರ್ ರಾಜ್ವೀರ್ ಅವರ ಬರವಣಿಗೆಯಲ್ಲಿ ಮೂಡಿ ಬಂದಿರುವಂತಹ ತಿಕ್ಲೂ ರಾಮ ಪುಸ್ತಕ. ಇದರ ಬಿಡುಗಡೆ ಇದೀಗ ತಾನೇ ಮಾಡಿಕೊಟ್ಟಿದ್ದಾರೆ. ಶ್ರೇಷ್ಠತೆಯನ್ನು ಮೆರೆವ ಸಾಹಿತ್ಯ ಲೋಕದಲ್ಲಿ ತಮ್ಮ ಬರವಣಿಗೆಯ ಮೂಲಕ ನಮ್ಮ ಕನ್ನಡದ ಘಮವನ್ನು ಬೆರೆಸಿರುವಂಥ ಪದ್ಮಶ್ರೀ ಡಾಕ್ಟರ್ ದೊಡ್ಡರಂಗೇಗೌಡ ಸರ್ ಅವರು, ಸುಚೇಂದ್ರ ಪ್ರಸಾದ್ ಸರ್ ಅವರು, ಶಿವಾನಂದ್ ಸರ್ ಅವರು, ಜಗದೀಶ್ ಅವರು, ವಿನು ಮನಸ್ಸು ಅವರು, ಮಂಜು ಕವಿ ಅವರು, ಶ್ರುತಿ ಅವರು, ಇವರೆಲ್ಲರ ಜೊತೆಯಾಗಿ ಪುಸ್ತಕವನ್ನು ಇದೀಗ ತಾನೇ ಬಿಡುಗಡೆ ಮಾಡಿಕೊಟ್ಟಿದ್ದಾರೆ. ಶುಭವಾಗಲಿ. ಜನರ ಪ್ರೀತಿ, ಜನರ ಆಶೀರ್ವಾದ ಹಾಗೂ ಸಂಪೂರ್ಣವಾದ ಯಶಸ್ಸು ಈ ಪುಸ್ತಕಕ್ಕೆ ಸಿಗಲಿ ಅಂತ ಆಶಿಸ್ತೀನಿ. ವೇದಿಕೆಯಲ್ಲಿರುವಂಥ ಗಣ್ಯರೆಲ್ಲರೂ ಸೇರಿ ಆಶೀರ್ವಾದ ಮಾಡಿ ಡಾಕ್ಟರ್ ರಾಜ್ವೀರ್ ಅವರ ಕನಸಿನ ಕೂಸು ತಿಕ್ಲೂ ರಾಮ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ. ನಮ್ಮ ಮಾಧ್ಯಮ ಮಿತ್ರರಿಗೆ ಒಂದು ಸ್ವಾಗತ. ನಾನು ಮತ್ತೆ ನಮಗೆಲ್ಲರಿಗೂ ಒಂದು ಮಾಧ್ಯಮ ಮಿತ್ರರಿಗೆ ಕೇಳ್ಕೊತಾ ಇದ್ದೀನಿ. ತುಂಬ ದಿವಸದಿಂದ ನೀವು ನಮಗೆ ತುಂಬ ಸಹಕಾರ ಮಾಡಿದ್ದೀರಾ. ಹಲವಾರು ನಮ್ಮ ಸಾಂಗ್ಗಳನ್ನು, ಹಾಡುಗಳನ್ನು ಜನತೆಗೆ ತಲುಪಿಸೋದಕ್ಕೆ ತಮ್ಮ ಪ್ರಯತ್ನ ಅದ್ಭುತವಾಗಿದೆ. ಅದಕ್ಕೆ ನಮಗೆ ಎಲ್ಲರಿಗೂ ನಾನು ನಮಸ್ಕಾರ ತಿಳಿಸ್ತಾ, ವೇದಿಕೆ ಮೇಲೆ ಅಲಂಕೃತ ಅಧ್ಯಕ್ಷರಾದ ಪದ್ಮಶ್ರೀ ನಮ್ಮ ಡಾಕ್ಟರ್ ದೊಡ್ಡರಂಗೇಗೌಡರು ಸಾಹೇಬರು ಹಾಗೂ ಡಾಕ್ಟರ್ ಸುಚೇಂದ್ರ ಪ್ರಸಾದ್ ಸರ್ ಅವರು ಇವತ್ತು ಕನ್ನಡ ಪದೋಚ್ಚಾರ ಶಿರೋಮಣಿ ಅನ್ನೋ ಒಂದು ಬಿರುದು ತಗೊಂಡಿದ್ದಾರೆ. ಯಾಕಂದರೆ ಅವರು ಮಾತಾಡ್ತಾ ಇದ್ರೆ ಆ ಉಚ್ಚಾರ ಪದಗಳನ್ನು ನಾವು ಯಾವುದೋ ಹಳಗನ್ನಡದಲ್ಲಿ ಹಳೆಯ ಕಾಲದಲ್ಲಿ ಕೇಳ್ದಂಗೆ ಅಂಥ ವರ್ಡ್ಸ್ಗಳನ್ನು ಅವರು ಮಾತಾಡ್ತಾರೆ. ಈಗ ಅದನ್ನು ಅವರ ಆ ಪದೋಚ್ಚಾರಗಳನ್ನು ತಾವೆಲ್ಲ ಈಗ ಅನುಭವಿಸ್ತಿದ್ದೀರಿ. ಈಗ ಅವ್ರಿಗೂ ಕೂಡ ನಾನು ಅವ್ರಿಗೆ ನಮಸ್ಕರಿಸ್ತಾ, ಪ್ರಾಧ್ಯಾಪಕರಾದ ಕನ್ನಡ ಪ್ರಾಧ್ಯಾಪಕರು ಡಾಕ್ಟರ್ ಭರತ್ ಅವ್ರಿಗೂ ನಾನು ನಮಸ್ಕರಿಸ್ತಾ, ಶಿವಾನಂದ್ ಸರ್ ಅವ್ರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ವೇದಿಕೆಯಲ್ಲಿ ಜಗದೀಶ್ ಸರ್ ಇದ್ದಾರೆ, ವಿನು ಮನ್ಸ್ ಅವರು ಇದ್ದಾರೆ, ಡೈರೆಕ್ಟರ್ ಇದ್ದಾರೆ, ಶ್ರುತಿ ಮೇಡಮ್ ಅವರು, ಪ್ರೊಡ್ಯೂಸರ್ ಅವರು, ಇವರಿಗೆಲ್ಲರೂ ನಾನು ನಮಸ್ಕಾರ ತಿಳಿಸ್ತಾ, ಹಾಗೂ ನಮ್ಮ ಎಲ್ಲ ಬಂಧು ಬಾಂಧವ ನೆರೆದಿಕ್ಕಂಥವ್ರಿಗೆಲ್ಲ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ನಿಮ್ಮ ಆಶೀರ್ವಾದ ಬೇಕು. ಯಾಕಂದರೆ ಒಬ್ಬರು ಕನ್ನಡ ಪ್ರಾಧ್ಯಾಪಕರಾಗಿರೋ MA ಕನ್ನಡ ಲಿಟ್ರೇಚರ್ ಆಗಿರೋರು ಕತೆ, ಕವನ, ಕಾದಂಬರಿ ಬರೆಯೋದು ಕೇಳಿದ್ದೀರ. ಆದರೆ ನಾನೊಬ್ಬ ಸಿವಿಲ್ ಇಂಜಿನಿಯರ್, BE ಇನ್ ಸಿವಿಲ್ ಇಂಜಿನಿಯರಿಂಗ್ ಮಾಡ್ಕೊಂಡು ಮೈಸೂರಲ್ಲಿ NI ಕಾಲೇಜಲ್ಲಿ ಮಾಡಿಕೊಂಡು ಇವತ್ತೊಂದು ಕಾದಂಬರಿ ಬರೆದಿದ್ದೀನಿ ಅಂದರೆ ಇದು ನನಗೆ ನಂಬೋಕ್ಕಾಗ್ತಾಯಿಲ್ಲ. ಇದಕ್ಕೆಲ್ಲ ಕಾರಣ ನಾನು ಹೈಸ್ಕೂಲಲ್ಲಿ ಓದ್ತಿರ್ಬೇಕಾದ್ರೆ ದೊಡ್ಡರಂಗೇಗೌಡರು ಸಾಹೇಬರು ಅವರ ಒಂದು ಪ್ರವಚನ ಕೊಡ್ತಾಯಿದ್ರು ನಮ್ಮ ಸ್ಕೂಲಿಗೆ ಬಂದು. ಅವತ್ತು ನಾನು ಅಂದ್ಕೊಂಡೆ ಜೀವನದಲ್ಲಿ ಏನಾದರೂ ಒಂದು ಅವರ ದಾರಿನಲ್ಲಿ ನಾನು ನಡಿಬೇಕು. ಅಂದರೆ ನಾನು ಇಂಜಿನಿಯರಿಂಗ್ ತೊಗೊಂಡಿದ್ದೀನಿ, ಇದು ಹೆಂಗೆ ಸಾಧ್ಯ? ಅದಕ್ಕೂ ಒಂದು ಕಾರಣ ಇದೆ. ನನಗೆ ಕರ್ನಾಟಕದ ಚಾಮರಾಜನಗರದಿಂದ ಹಿಡಿದು ಮಹಾರಾಷ್ಟ್ರದ ಬಾರ್ಡರ್ ತೊದಲಬಾಗಿ ಅನ್ನೋ ವಿಲೇಜಿನವರೆಗೂ ನಾನು ಒಂದು ಸರ್ಕಾರಿ ಕೆಲಸ ಮಾಡಿಕೊಂಡು BBMPನಲ್ಲಿ 16 ವರ್ಷ ಕೆಲಸ ಮಾಡಿದ್ದೀನಿ. ಈ ಎಲ್ಲ ಒಂದು ಅನುಭವಗಳು ಇವತ್ತು ಜನತೆಗೆ ಏನೇನು ಕಷ್ಟಗಳು ಅನುಭವಿಸ್ತಾ ಇದ್ದಾರೆ ಅದನ್ನೆಲ್ಲ ಎಳೆಯಾಗಿ ಒಂದೊಂದಾಗಿ ಸ್ಟೇಜ್ ಬೈ ಸ್ಟೇಜ್ ಒಂದೊಂದು ಕೃತಿ ಮೂಲಕ ಅವ್ರಿಗೆ ಏನು ಕಷ್ಟಗಳು, ಯಾವ್ಯಾವ ಏರಿಯಾದಲ್ಲಿ ಏನೇನು ತೊಂದರೆಗಳಾಗ್ತಾಯಿದೆ ಅದ್ರ ಬಗ್ಗೆ ಒಂದೊಂದು ಮಾಹಿತಿ ಕೊಡಬೇಕು. ಇವಾಗ ಮೊದಲಿಗೆ ನಾನು ಇದನ್ನು ಆರಿಸ್ಕೊಂಡೆ. ನಾನು ಪರಿಸರದ ಬಗ್ಗೆ ಜಾಗೃತಿ ಮೂಡಿಸೋದು ಒಂದೇ ಅಲ್ಲ, ಇವತ್ತು ನಮ್ಮ ಜನಗಳಿಗೂ ಅಷ್ಟೇ. ಇವತ್ತು ನೋಡಿದರೆ ಪ್ರತಿಯೊಂದು ಸಂಸಾರದಲ್ಲೂ ಗಲಾಟೆ, ಜಗಳ, ಇದರಿಂದ ಮಕ್ಕಳು ಓದೋದಕ್ಕೆ ಅವರ ಮನಸ್ಸಿನ ಮೇಲೆ ಆಗ್ತಕ್ಕಂಥ ಆಘಾತಗಳು, ಪರಿಣಾಮಗಳು, ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಒಂದು ಕೃತಿ ಮಾಡಿದೆ ನಾನು. ಅದೇ ತಿಕ್ಲೂ ರಾಮ ಅಂದರೆ ಯಾರಿಗಾದ್ರೂ ಒಬ್ಬ ಸಾಧಾರಣವಾದ ಮನುಷ್ಯ ಯಾರಿಗಾದ್ರೂ ಬುದ್ಧಿ ಹೇಳೋಕೆ ಹೋದರೆ ಸಾಕು ಹೋಗಪ್ಪ ಕಂಡಿದ್ದೀನಿ ನಿನ್ನ ನೋಡ್ಕೊಂತ ಅಂದ್ಬಿಟ್ಟು ಹೇಳೋವಂಥ ಪರಿಸ್ಥಿತಿ ಬಂದಿದೆ ಇವತ್ತು. ಆದರೆ ಒಬ್ಬ ಹುಚ್ಚ ಒಂದು ದೊಣ್ಣೆ ಹಿಡ್ಕೊಂಡು ನಿಂತ್ಕೊಂಡ್ರೆ ಎಂಥರೂ ಮಾತು ಕೇಳ್ತಾರೆ, ಕೂತ್ಕೋತಾರೆ, ನಿಂತ್ಕೊಂತಾರೆ. ಇದನ್ನು ನಾನು ಕಣ್ಣಾರೆ ನೋಡಿ ಒಂದು ಸನ್ನಿವೇಶದಲ್ಲಿ ಈ ಒಂದು ಅನುಭವ ನನಗೆ ಈ ಕೃತಿನ ತರಲಿಕ್ಕೆ ಒಂದು ಪ್ರೇರಣೆ ಆಯಿತು. ನಮ್ಮ ದೊಡ್ಡರಂಗೇಗೌಡರು ಸಾಹೇಬರ ಆಶೀರ್ವಾದ ಮತ್ತು ಒಂದು ನನ್ನ ಸುತ್ತಮುತ್ತ ನಡೆದಿರ್ತಕ್ಕಂಥ ಒಂದು ವಿದ್ಯಮಾನಗಳು ಏನಿದೆ ಇದು ನನಗೆ ಇವತ್ತು ಈ ಕೃತಿನ ತರಲಿಕ್ಕೆ, ಈ ಒಂದು ಬರೀಲಿಕ್ಕೆ ಸಹಕಾರಿಯಾಗಿದೆ. ಇದರಲ್ಲಿ ನನಗೆ ಒಂದು ಆ್ಯಸ್ ಎ ಇಂಜಿನಿಯರ್ ಇದನ್ನು ಯಾವ ರೀತಿ ನಾನು ಕೃತಿ ರೂಪಕ್ಕೆ ತರಬೇಕು ಅಂತ ನನಗೆ ಕೆಲವೊಂದು ಕಷ್ಟ ತೊಂದರೆಗಳಿತ್ತು, ಅದರ ಅರ್ಥನೇ ಆಗ್ತಾ ಇರಲಿಲ್ಲ. ಅದಕ್ಕೆ ಮಾರ್ಗದರ್ಶನ ನೀಡಿದವರು ನಮ್ಮ ಶಿವಾನಂದ ಸರ್ ಅವರು. ಅವರ
ಆಶೀರ್ವಾದ ಈ ರೀತಿ ಒಂದು ಕೃತಿ ಅಂದರೆ ಈ ರೀತಿ ಬರಬೇಕು, ಆ ರೀತಿ ಮಾಡಿ ಅವರ ಆಶೀರ್ವಾದ ತಗೊಂಡು ಈ ಒಂದು ಕೃತಿನ ರಚನೆ ಮಾಡಿದ್ದೀನಿ. ಒಬ್ಬ ಸಿವಿಲ್ ಇಂಜಿನಿಯರ್ ಆಗಿ ಇದನ್ನು ಒಂದು ನಾವೆಲ್ ಕಾದಂಬರಿ ನಾನು ಬರೆದಿದ್ದೀನಿ ಅಂದರೆ ಹೇಳ್ಕೊಳಕ್ಕೆ ನನಗೆ ತುಂಬ ಹೆಮ್ಮೆ ಆಗುತ್ತೆ. ಇದಕ್ಕೆಲ್ಲ ನಮ್ಮ ದೊಡ್ಡರಂಗೇಗೌಡರು ಸಾಹೇಬರ ಆಶೀರ್ವಾದ, ಸುಚೇಂದ್ರ ಪ್ರಸಾದ್ ಅವರವರ ಆಶೀರ್ವಾದ ಹಾಗೂ ಶಿವಾನಂದ್ ಅವರು ಹಾಗೂ ಎಲ್ಲ ವೇದಿಕೆ ಮೇಲೆ ಇದ್ದ ಎಲ್ಲರ ಆಶೀರ್ವಾದ, ಮುಖ್ಯವಾಗಿ ನಮ್ಮ ಇಡೀ ಸಮಸ್ತ ಕನ್ನಡಿಗರ ಆಶೀರ್ವಾದ ಹೊಂದಿದ್ರೆ ಇದೇ ರೀತಿ ಇನ್ನೂ ಮುಂದೆ ನಮ್ಮ ಕನ್ನಡ ಜನತೆಗೆ ಅವಶ್ಯಕವಾಗಿರ್ತಕ್ಕಂಥ ಕೆಲವು ಮಾಹಿತಿಗಳನ್ನು ಒಂದಿಗೆ ಇನ್ನೂ ಹಲವಾರು ಕಾದಂಬರಿಗಳನ್ನು ರಚನೆ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಮಾಧ್ಯಮ ಮಿತ್ರರು ಇದನ್ನೆಲ್ಲ ಕನ್ನಡಿಗರಿಗೆ ತಲುಪಿಸೋದಕ್ಕೆ ನಿಮ್ಮೆಲ್ಲರ ಸಹಕಾರ ಆಶೀರ್ವಾದ ನನಗಿರಲಿ ಅಂತ ಕೇಳ್ತಾ ಈ ಒಂದು ನನ್ನ ಮಾತು ಆಡಲಿಕ್ಕೆ ಅವಕಾಶ ಕೊಡಿದ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ಒಂದು ಸುಂದರವಾದಂಥ ಸಂಜೆ. ಈ ಹೊತ್ತು ವಿನೂತನ ಕಾದಂಬರಿಯಾಗಿರ್ತಕ್ಕಂಥ ತಿಕ್ಲು ರಾಮ ಅನಾವರಣ ಆಗಿದೆ. ನಾನಿದರ ಹಸ್ತಪ್ರತಿಯನ್ನು ಓದಿದ್ದೇನೆ. ತನ್ಮುಖಾಂತರವಾಗಿ 4 ಮಾತನ್ನು ಬರೆಯುವ ಪ್ರಯತ್ನ ಮಾಡಿದ್ದೇನೆ. ಮಂಜು ಕವಿ ಬಂದು ಇಂಥ ಒಂದು ಕಾರ್ಯಕ್ಕೆ ತಾವು ಬರಬೇಕು ಅಂದಾಗ ಭಾಳ ಸಂತೋಷ ಆಯಿತು. ಈ ಕಾದಂಬರಿಯನ್ನು ಬರೆದಂಥವರು ಡಾಕ್ಟರ್ ನಟರಾಜ್, ವೃತ್ತಿಯಲ್ಲಿ ಇಂಜಿನಿಯರ್. ವಾಸ್ತವವಾಗಿ ಇದೊಂದು ಪರಿಸರ ಪ್ರೇಮದ ಕತೆ. ಗ್ರಾಮೀಣ ಪರಿಸರವೇ ಇಲ್ಲಿ ಪ್ರಧಾನ. ಹಳ್ಳಿ ಕಡೆ ಭಾಷೆಯನ್ನು ಈ ಕಾದಂಬರಿಯಲ್ಲಿ ನೀವು ನೋಡೋಕ್ಕೆ ಸಾಧ್ಯ. ಆ ಗ್ರಾಮೀಣ ನುಡಿಗಟ್ಟು ಇಲ್ಲಿಯ ಪ್ರತಿ ಪುಟದಲ್ಲೂ ಕೂಡ ಎರಕ ಹೊಯ್ಯಲಾಗಿದೆ. ಮಂಜು ಕವಿ ಇದಕ್ಕೆ ಸಂಗೀತ ನೀಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಯಾವ್ಯಾವುದೋ ದೇಶ ನೋಡೋ ಬದಲು ನಮ್ಮ ದೇಶ ನೋಡು ಅನ್ನುವ ಒಂದು ಹಾಡಿದೆ. ಆ ಹಾಡು ನಿಜವಾಗಿಯೂ ಕೂಡ ಇಷ್ಟ ಆಗುತ್ತೆ, ಕನ್ನಡಿಗರಿಗೆ ಇಷ್ಟ ಆಗುತ್ತೆ. ಲೋಕನೆಲ್ಲ ನೋಡ್ತೇವೆ, ಲೋಕನೆಲ್ಲ ಗೆಲ್ತೇವೆ, ಆದರೆ ವಾಸ್ತವವಾಗಿ ನಮ್ಮೂರಿನ ಬಗ್ಗೆ ಸರಿಯಾದ ತಿಳುವಳಿಕೆ ಇರಲಿಲ್ಲ. ಅಂಥ ತಿಳುವಳಿಕೆಯನ್ನು ನೀಡುವಂತಹ ಈ ತಿಕ್ಲು ರಾಮ ಒಂದು ಅಪರೂಪದ ವ್ಯಕ್ತಿತ್ವ ಅಂತೇಳಿ ನನಗೆ ಅನಿಸುತ್ತೆ. ಶಿವಾನಂದ್ ಅವರು ಪಳಗಿದ ಲೇಖಕರು, ಚಿತ್ರಕಥೆಗಳನ್ನು ಬರೆದವರು, ನಿರ್ದೇಶನ ಮಾಡಿದವರು. ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೇನೆ, ಅಥವಾ ಅವರು ನನ್ನ ಜೊತೆ ಕೆಲಸ ಮಾಡಿದ್ದಾರೆ, ಆ ಥರ ಹೇಳೋದು ಭಾಳ ಒಳ್ಳೆಯದು. ಈ ಹೊತ್ತು ಏನಾಗಿದೆ ಅಂತಂದರೆ, ಎಷ್ಟೆಷ್ಟೋ ಬರಹಗಾರರು ಕನ್ನಡ ಸಾರಸ್ವತ ಲೋಕಕ್ಕೆ ಪ್ರವೇಶ ಮಾಡಿದ್ದಾರೆ. ನಾನು ಮತ್ತು ನೀವು ತುಂಬ ಹೆಗ್ಗಳಿಕೆಯಿಂದ ಹೇಳ್ಕೊಳ್ಬಹುದಾದದ್ದು, ಕನ್ನಡ ಸಾಹಿತ್ಯ ಲೋಕ ಇವತ್ತು ಕೆಲವು ವಿಶಿಷ್ಟ ದನಿಗಳನ್ನು ಕೊಟ್ಟಿದೆ, ಬರಹಗಳನ್ನು ಕೊಟ್ಟಿದೆ, ಸೃಜನಶೀಲ ಕಾದಂಬರಿಗಳನ್ನು ಕೊಟ್ಟಿದೆ. ರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಮತ್ತು ಅಂತಾರಾಷ್ಟ್ರೀಯ ಸಂದರ್ಭಗಳಲ್ಲಿ ಕನ್ನಡ ಇವತ್ತು ಎಷ್ಟೊಂದು ಬೆಳಕಿಗೆ ಬಂದಿದೆ ಅಂದರೆ, ಸಂವಿಧಾನದಲ್ಲಿ ಹೇಳುವ ಎಲ್ಲ ಭಾಷೆಗಳಿಗೂ ಮಿಗಿಲು
ನಮ್ಮ ಕನ್ನಡ ಸುಸ್ಥಿತಿಯಲ್ಲಿದೆ, ರಾರಾಜಿಸ್ತಾ ಇದೆ, ಹೆಗ್ಗಳಿಕೆಗೆ ಪಾತ್ರ ಆಗಿದೆ. ವಿದ್ಯಾತ್ಮಕವಾದಂಥ ದೃಷ್ಟಿಕೋನ ಇಲ್ಲಿದೆ. ತಿಕ್ಕಲು ರಾಮ ಬಹಳ ಅಪರೂಪದ ವ್ಯಕ್ತಿತ್ವ ಇರುವಂಥ ಒಂದು ಕಾದಂಬರಿ, ಅತ್ಯಂತ ವಿಶಿಷ್ಟವಾದಂಥದ್ದು. ಅದನ್ನು ಚಿತ್ರೀಕರಣ ಮಾಡಿದಾಗ ಗೊತ್ತಾಗ್ತಾ ಹೋಗುತ್ತೆ ಎಂಥ ಒಂದು ಹಳ್ಳಿಯ ಮುಗ್ಧ, ಆ ಮುಗ್ಧನ ಪಾತ್ರದ ಸುತ್ತ ಏನೆಲ್ಲ ಕತೆ ಹಬ್ಬಿಕೊಂಡಿದೆ ಅನ್ನೋದು ನಮಗೆ ಅರಿವಿಗೆ ಬರುತ್ತೆ. ಸಂತೆಯಲ್ಲಿ ನಿಂತ ಕಬೀರ್ ನಮಗಾಗಿದೆ. ನಾವು ಸಂತೆಯಲ್ಲಿದ್ದೇವೆ, ಎಲ್ಲ ಕಬೀರರು ಕೂತಿದ್ದಾರೆ ಅನ್ನೋ ರೀತಿಯಲ್ಲಿ. ಎಲ್ಲ ಬಲ್ಲವರಿಲ್ಲ, ಬಲ್ಲಿದರು ಬಹಳಿಲ್ಲ. ಎಲ್ಲ ಬಲ್ಲವರಿಲ್ಲ, ಬಲ್ಲಿದರು ಬಹಳಿಲ್ಲ. ಸಾಹಿತ್ಯ ಎಲ್ಲರಿಗೆ ಅಲ್ಲ ಅಂತ 16ನೇ ಶತಮಾನದಲ್ಲೇ ಸರ್ವಜ್ಞ ಹೇಳಿದ್ದಾರೆ. ಆದರೆ ಅಪವಾದ ಅನ್ನೋ ರೀತಿಯಲ್ಲಿ ಅವರು ಅನ್ಯವೃತ್ತಿಯನ್ನು ಮಾಡ್ತಾ ಇದ್ದಾಗ್ಯೂ ಸಹ ಸಾಹಿತ್ಯ ಕೃಷಿ ಮಾಡೋದಕ್ಕೋಸ್ಕರ ಅಂತ ನಟರಾಜರು ಹೊರಟಿದ್ದಾರೆ. ಅದು ಬಹಳ ಮುಖ್ಯ. ಯಾರು ಯಾವ ಲೋಕಕ್ಕೆ ಬಂದಾಗ್ಯೂ ಸ್ವಾಗತ ಕೋರೋದನ್ನು ಅದು ಹಿರಿಯರ ಸಮ್ಮುಖ ಆಗುತ್ತೆ ಅಂದರೆ ಇನ್ನೂ ಒಳ್ಳೆಯದು. ಹಿರಿಯರೋದಕ್ಕೆ ಸಾಕ್ಷಿಯಾಗಿದ್ದಾರೆ, ಅವರು ಆಶೀರ್ವದಿಸ್ತಿದ್ದಾರೆ ಅಂತ ಹೇಳಿದ್ರೆ ಅದು ಮತ್ತೆ ಮಂಜುಕವಿ ಅಂತ ನಿರ್ದೇಶಕರ ಜೊತೆಗೆ ಸಾಹಿತಿ ಅಥವಾ ಸಂಗೀತಗಾರರವರು, ಅವರು ಸಾಹಿತ್ಯವನ್ನು ಗೀತ ಸಾಹಿತ್ಯ ಬರೆಯುವಂಥವ್ರು, ಒಬ್ಬ ಮೇರು ಗೀತ ಸಾಹಿತ್ಯ ಬರೆದಂಥವ್ರನ್ನ ಮತ್ತೋರ್ವ ಗೀತ ಸಾಹಿತಿ ಕರ್ಕೊಂಡ್ಬಂದು ಒಂದು ಪುಸ್ತಕ ರೂಪದಲ್ಲಿ ಇರುವಂಥ ತಿಕ್ಲು ರಾಮನನ್ನು ಇಂದು ಬಿಡುಗಡೆ ಮಾಡ್ತಿರೋದು ನಿಜವಾಗಿಯೂ ಸಂತೋಷ ಸಂಗತಿ. ಇದರಲ್ಲಿರುವಂಥ ಅಡಕ ಮಾನ್ಯ ದೋರಂಗ್ ಅವರು ಹೇಳಿದ ಹಾಗೆ ಗ್ರಾಮೀಣ ಸೊಗಡು, ಗ್ರಾಮ್ಯವನ್ನು ಈಗ ನಾವು ತಾಪಮಾನ, ಹವಾಮಾನ ಮತ್ತು ಮಾನಾಪಮಾನ ಎಲ್ಲವನ್ನೂ ನೋಡ್ತಾ ಇದ್ದೇವೆ ದೇಶದಲ್ಲಿ. ಇಂಥವೆಲ್ಲದರ ನಡುವೆ ಪರಿಸರದ ಕುರಿತಾಗಿ ಅವರು ಇಟ್ಕೊಂಡಂಥ ಕಾಳಜಿಯನ್ನು ವ್ಯಕ್ತಪಡಿಸ್ತಾ ಇದೆ. ತಿಕ್ಲುರಾಮ ಮಾಡ್ಬೋದಾದಂಥ ಅಷ್ಟು ಕೆಲಸವನ್ನು ಕಾದಂಬರಿ ಮುಖಾಂತರ ಸ್ಥಾಪಿಸೋಕೆ ಹೊರಟಿರುವಂಥ ಸಂಗತಿಗಳು ಇದೆಯಲ್ಲ, ಅವು ಓದುಗರೇ ಇಲ್ಲ ಈಗ, ಆದರೆ ಓದುಗರನ್ನೂ ಬಾರಿ ಹೇಳ್ಕೊಳ್ತೇವೆ. ಹಾಗೊಂದು ಈ ಥರದ ಪರಿಸರ ಪ್ರೇಮವನ್ನು ಕಾಳಜಿ ನಿಲ್ಲಿಸಿಕೊಂಡಂಥ ಒಂದು ದೊಡ್ಡ ವರ್ಗ ಅದರ ಸಂತತಿ ಸಂವರ್ಧಿಸಲಿ, ಈ ಕೃತಿ ಅದಕ್ಕೆ ಸಹಕಾರಿಯಾಗಲಿ ಅಂತ ಹೇಳ್ಬೋದು. ತಿಕ್ಲುರಾಮ ಕಾದಂಬರಿ ಮತ್ತು ಕಾದಂಬರಿ ಚಿತ್ರಕೃತಿಯಾಗಕ್ಕೆ ಹೊರಟಂಥ ಮಂಜುಕವಿಯವರಿಗೆ, ನಟರಾಜರಿಗೆ, ಇವತ್ತಿನ ಈ ಕೃತಿಯನ್ನು ಪ್ರಕಟ ಮಾಡಿದ ಶಿವಾನಂದರಿಗೆ ತಮ್ಮ ಎಂದಿನ ಸ್ಫೂರ್ತಿಯನ್ನು ಇರಿಸಿಕೊಂಡು ಏರು ಇಳಿ ಎಲ್ಲವನ್ನು ಪಕ್ಕಕ್ಕಿರಿಸಿ ಪುಸ್ತಕ ಅನ್ನೊಂದು ಕೂಡಲೇ ಮಾನ್ಯ ದೋರಂಗ್ ಅವರು ಮತ್ತು ಡಾಕ್ಟರ್ ಭರತ್ರು ಅವರು ಎಂದೂ ಇಂಥ ಕಾರ್ಯಕ್ರಮಗಳಿಗೆ ಸಾಕ್ಷಿಯಾಗ್ತಾರೆ. ಇದು ನಮಗೆ ಗಮನೀಯ ಮತ್ತು ಮಾದರಿ ಅಂತ ಅನಿಸುತ್ತೆ. ನಾವೆಲ್ಲ ಜೊತೆಗೆ ಬೆಳೀತಾ ಬಂದುಬಿಟ್ಟಿದ್ದೀವಿ. ನಮ್ಮ ಭಟ್ರು ಕೂಡ ಇಂಥ ಕಾರ್ಯಕ್ರಮವನ್ನು ನಾನು ನಿರೂಪಿಸ್ತೀನಿ ಅಂತ ಹೇಳ್ತಾರೆ. ಈ ಎಲ್ಲೂ ವಿಶೇಷ. ಅದನ್ನು ನಮ್ಮ ಚಂದ್ರು ಅಂಥವರು, ಇಲ್ಲಿರುವಂಥ ಎಲ್ಲರೂ ಈ ಮಾಧ್ಯಮದ ಮುಖಾಂತರ ನಾನು ಪಸರಿಸ್ತೀನಿ ಅಂತ ಹೇಳುವಂಥದ್ದು ಸಹ ಒಂದು ಧೀಶಕ್ತಿಯೇ. ಇಂಥ ಧೀಶಕ್ತಿ ನಿರಂತರತೆಯನ್ನು ಪಡ್ಕೊಳ್ಳಿ, ಅದು ಚಿರಂತನವಾಗಲಿ. ಅಕ್ಷರ ಮಾಧ್ಯಮದಲ್ಲಿರ್ಬೋದು, ಅದು ಪುಸ್ತಕ ಇರೋದು ಮಸ್ತಕಕ್ಕೆ ಬರೋ ರೀತಿಯಲ್ಲಿ ಅದು ಸಹಕಾರಿಯಾಗುಳಿಲಿ. ಯಾರೆಲ್ಲ ಗದ್ದಲ ಗಲಾಟೆಯನ್ನು ಮಾಡ್ತಿದ್ದಾರೋ ಆ ಎಲ್ಲ ಗದ್ದಲ ಗಲಾಟೆಗಳನ್ನೆಲ್ಲ ಕಮ್ಮಿ ಮಾಡಿಕೊಂಡು ಮನದ ಗದ್ದಲವನ್ನು ದೂರ ಮಾಡ್ಕೊಳ್ಳೋದಕ್ಕೆ ಇಂಥ ಪರಿಸರ ಪ್ರೇಮ ಇದೆಲ್ಲ ಅದನ್ನು ಬಿತ್ತುಕೊಳ್ಳುವಂತಾಗಲಿ. ಜಗತ್ತು ತನ್ನಷ್ಟಕ್ಕೆ ತಾನೇ ಸಾಗ್ತಲೇ ಹೋಗ್ತದೆ. ಪರಿವರ್ತನೆ ಜಗದ ನಿಯಮ ಅಂತ ಹೇಳ್ತೀವಿ. ಈ ಪರಿಯ ವರ್ತನೆ ಇದೆಯಲ್ಲ, ಗದ್ದಲದ ನಡುವೆಯೂ ನಾವು ಒಬ್ಬೊಬ್ಬ ಕಬೀರನ್ನ ಸ್ಥಾಪನೆ ಮಾಡ್ತೀವಿ ಅಂತ ಹೋಗ್ತೀವಲ್ಲ, ಇದು ವಿಶೇಷವಾದ್ದು. ಆ ಎಲ್ಲ ಕಾರಣಗಳಿಗೆ ಇಂಥ ಸಂಗತಿಗಳು ಗಮನೀಯ ಅಂತ ಅನಿಸುತ್ತೆ. ಮನನ ಆಗ್ಬೋದಾದಂಥ ಇಂಥ ಕೃತಿಗಳು ಸಂಖ್ಯೆ ಹೆಚ್ಚಾಗಲಿ. ನಟರಾಜರ ಅವರ ಲೇಖನಿಯ ಪಸೆ ಆರದೇ ಇರಲಿ. ಮಂಜುಕವಿಯವರಂಥವ್ರಿಗೆ ಇಂಥ ಕೃತಿಗಳು ಅನೇಕವು ಸಾಕ್ಷೀಭೂತವಾಗಿ ಅನೇಕ ಇದರದ ಕೃತಿಗಳನ್ನು ಅವರು ಚಿತ್ರ ಮಾಡ್ತಾ ಇರಲಿ. ಶಿವಾನಂದರು ಇಂಥ ಪುಸ್ತಕಗಳ ಅನೇಕವನ್ನು ಇನ್ನು ತಮ್ಮ ಪ್ರಕಟಣಾಲಯದಿಂದ ತರ್ತಾ ಹೋಗಲಿ. ಇನ್ನು ಇವತ್ತು ಅವರು ಪದೋಚ್ಚಾರ ಶಿರೋಮಣಿ ಅಂತ ಹೇಳಿದ್ದಾರೆ. ಕನ್ನಡವನ್ನು ಬಳಸಿದ ತಪ್ಪಿಗಾಗಿ ಇದನ್ನು ನಾವು ಅನುಭವಿಸಲೇಬೇಕು. ಯಾಕೆಂದರೆ ಕನ್ನಡವನ್ನು ಮಾತಾಡ್ಬಿಟ್ಟಿದ್ದೇವಲ್ಲ, ಇತರರು ಮಾತಾಡಿಲ್ಲ ಅನ್ನೋ ಕಾರಣಕ್ಕಾಗಿ ನಾನು ಸಿಕ್ಕಾಕೊಂಡ್ಬಿಟ್ಟೆ ಇವ್ರ ಕೈಯಲ್ಲಿ. ಯಾವ ಕನ್ನಡ ಸಾಹಿತ್ಯದ ವಿಚಾರಕ್ಕೆ ಬಂದಾಗ ಒಬ್ಬ ದಡ್ಡ ಶಿಖಾಮಣಿಯನ್ನು ಕನ್ನಡ ಪದೋಚ್ಚಾರ ಶಿರೋಮಣಿ ಅಂತ ಹೇಳ್ತಿದ್ದಾರೆ. ಶಿಖಾಮಣಿ ಒಬ್ಬ ಶಿರೋಮಣಿ ಆಗಿದ್ದಾನೆ. ಅದು ನಮ್ಮ ಹಿರಿಯರಾದಂಥ ಮಾನ್ಯ ದೋರಂಗ್ ಅವರು. ನಾನು ಅದನ್ನು ತುಂಬ ಅಭಿಮಾನದಿಂದ ಸ್ವೀಕಾರ ಮಾಡ್ತೇನೆ. ವಿಶ್ವಾಸದಲ್ಲಿ ಶ್ವಾಸ ಇದೆ ಅಂತ ಎಂದೂ ಹೇಳ್ಕೊಳ್ತೇವೆ. ಶ್ವಾಸವಿದ್ದರೆ ಮಾತ್ರ ವಿಶ್ವಾಸ ಪೂರ್ತಿಯಾಗುತ್ತೆ. ಅಭಿಮಾನದಲ್ಲಿ ಮಾನ ಇದೆ ಅಂತ, ಮಾನವಿದ್ದಲ್ಲಿ ಮಾತ್ರ ಅಭಿಮಾನ ಪೂರ್ಣವಾಗುತ್ತೆ. ಹಾಗಾಗಿ ಅಭಿಮಾನ ವಿಶ್ವಾಸದಿಂದ ಅವ್ರು ಕೊಡಮಾಡುವಂಥ ಇಂಥ ಅತಿಶಯ ಅಂತ ಅನಿಸ್ಕೊಳ್ಳುವಂಥ ಇಂಥ ಉಪಾಧಿಗಳನ್ನು ಇದೆಯಲ್ಲ, ಈ ಉಪಾಧಿಯನ್ನು ಸ್ವೀಕಾರ ಮಾಡಬೇಕಾದಂಥದ್ದು ತುಂಬ ಲಘು ಬಗೆಯಿಂದ, ತುಂಬ ಅಭಿಮಾನದಿಂದ.
ಆದರೆ ನಮಗೆ ಮನ್ನಣೆಯ ದಾಹ ಎಲ್ಲಕ್ಕೂ ಮಿಗಿಲು ತಿನ್ನುವುದು ಆತ್ಮವನೇ ಅಂತ ಗುಂಡಪ್ಪನವ್ರು ಹೇಳಿಬಿಟ್ಟಿದ್ದಾರೆ. ಮನ್ನಣೆಯ ದಾಹ ಇದೆಯಲ್ಲ ಅದು ತುಂಬ ಮಿಗಿಲಂತೆ, ಆದರೆ ಅದನ್ನು ಆತ್ಮವನ್ನು ತಿಂದುಬಿಡುತ್ತೆ. ಹೊಗಳಿಕೆಯ ಹೊನ್ನ ಶೂಲಕ್ಕೂ ಗಾಯವಾಗುತ್ತೆ, ನೋವಾಗುತ್ತೆ ಅಂತ ದೊಡ್ಡವರು ಹೇಳಿ ಹೋಗಿದ್ದಾರೆ. ಇದನ್ನು ತುಂಬ ವಿನೀತ ಭಾವದಿಂದ ಅವರು ಅಭಿಮಾನ ದೊಡ್ಡದು, ವಿಶ್ವಾಸ ದೊಡ್ಡದು ಅನ್ನೋ ಭಾವಕ್ಕಾಗಿ ತಿಕ್ಲುರಾಮದಲ್ಲಿ ನನಕೊಟ್ಟಂಥ ಅವಕಾಶಕ್ಕಾಗಿ, ಹಾಕಿದ ಅನ್ನಕ್ಕಾಗಿ, ಅನ್ನ ಅವಕಾಶಗಳಿಗಾಗಿ ನಾನು ಆಭಾರ ಮನ್ನಣೆಯನ್ನು ವ್ಯಕ್ತಪಡುತ್ತೇನೆ. ಎಂದಿನಂತೆ ಸಭೆ ಮೇಲೆ ನಮ್ಮ ಅನುಪಮ ಭಟ್ರ ಜೊತೆಗೆ ತಮ್ಮೆಲ್ಲರೂ ತಾವು ಬಂದಿದ್ದೀರಿ. ಹಾಗಾಗಿ ನಾನು ಎಂದಿನಂತೆ ಬಾಗಿದ ಶಿರ ಮತ್ತು ಮುಗಿದ ಕರದ ನಮನದೊಟ್ಟಿಗೆ ಇದು ಸಾಕಾರಗೊಳ್ಳಿ ಅನುಕೂಲವಾಗಿ ಅಂತ ಬಿಡ್ತೀನಿ. ನಮಸ್ಕಾರ. ಮಂಜು ಕವಿ ಅವರ ಮೂಲಕ ನನಗೆ ಡಾಕ್ಟರ್ ನಟರಾಜ್ ಅವರು ಪರಿಚಯ ಆದರು. ಪ್ರಾರಂಭದಲ್ಲಿ ಅವರು ಬಂದು ನನ್ನ ಬಳಿ, ನಾನೊಂದು ಕಾದಂಬರಿ ಬರಿತಾ ಇದ್ದೀನಿ ಸರ್, ನಿಮ್ಮ ಪ್ರಕಾಶನದಲ್ಲಿ ಅದನ್ನು ಪ್ರಕಟಣೆ ಮಾಡಬೇಕು ಅಂತ ನನಗೆ ಕೇಳಿಕೊಂಡ್ರು. ನಾನು ಸಹಜವಾಗಿ ಏನು ಕತೆ ಬರಿತಾ ಇದ್ದಾರೆ ಏನು ಅಂತ ಅವ್ರಿಗೆ ಕೇಳಿದೆ. ಅವರು ತಿಕ್ಕಲು ರಾಮ ಅನ್ನೋ ಒಂದು ಕಾದಂಬರಿ ಸರ್ ಅಂದರು. ನನಗೆ ನಿಜವಾಗ್ಲೂ ಆಶ್ಚರ್ಯ ಆಯಿತು. ತಿಕ್ಕಲು ರಾಮ ಅನ್ನೋ ಹೆಸರೇ ಒಂದು ನಗು ಬರೆಸ್ತು ನನಗೆ. ಹೌದಾ, ತಿಕ್ಕಲು ರಾಮ ಅನ್ನೋ ಕಾದಂಬರಿ ಹೇಗಿರುತ್ತೆ ಏನು ಅನ್ನೋದ್ರ ಬಗ್ಗೆ ಕೇಳಿದಾಗ ಅದರ ಬಗ್ಗೆ ಅವರು ಸಂಕ್ಷಿಪ್ತವಾಗಿ ವಿಷಯಗಳನ್ನು ಹೇಳ್ತಾ ಹೋದಾಗೆ ನಿಜವಾಗಲೂ ನನಗೆ ಬಹಳಷ್ಟು ಆಶ್ಚರ್ಯವಾಯಿತು. ತಿಕ್ಕಲು ರಾಮ ಅದು ಸಾಧಾರಣ ಕಥೆಯಲ್ಲ, ಆ ಕಥೆಯ ಒಡಲಲ್ಲಿ ಭಾಳಷ್ಟು ಪರಿಸರದ ಬಗ್ಗೆ ವಿಷಯಗಳಿದ್ದಾವೆ ಅನ್ನೋದು ನನಗೆ ಅರ್ಥ ಆಯಿತು. ಆಮೇಲೆ ಅವರ ಬರವಣಿಗೆ ಹೇಗಿರುತ್ತೆ ನೋಡೋಣ ಅಂತಂದಾಗ ಅವರು ಆ ಕಾದಂಬರಿಯನ್ನು ಬರೆದು ತಂದು ನನಗೆ ತೋರಿಸಿದಾಗ ನಾನು ನಿಜಕ್ಕೂ ತುಂಬನೇ ಖುಷಿ ಆಯಿತು ನನಗೆ. ಡಾಕ್ಟರ್ ನಟರಾಜ್ ಅವರು ಇದು ಮೊದಲ ಕಾದಂಬರಿ, ಮೊದಲ ಪ್ರಯತ್ನ. ಈ ಮೊದಲ ಪ್ರಯತ್ನದಲ್ಲಿ ಇವರು ಇಷ್ಟು ವೈಶಿಷ್ಟ್ಯಪೂರ್ಣವಾಗಿ ಕಾದಂಬರಿಯನ್ನು ಬರೆದಿದ್ದಾರಲ್ಲ ಅಂತ ನನಗೆ ಬಹಳ ಸಂತೋಷ ಆಯಿತು. ಹಾಗೆ ನಾನು ರಂಗಕಮ್ಮಿ ಮಾಲತಿ ಸರೋಜ್ ಅವರ ಬಗ್ಗೆ, ಬಾನು ಮುಷ್ತಾಕ್ ಅವರ ಬಗ್ಗೆ ಪುಸ್ತಕವನ್ನು ಬರೆದಿದ್ದೆ. ಕನ್ನಡ ಪುಸ್ತಕ ಪ್ರಾಧಿಕಾರ ಪ್ರಕಟಣೆ ಮಾಡಿದೆ. ಮತ್ತು 12 ನಾಟಕಗಳು, ಕೃಷ್ಣದೇವರಾಯನ ಬಗ್ಗೆ ಕೇವಲ 12 ನಾಟಕಗಳನ್ನು ಬರೆದಿದ್ದೆ, ಅದು ಪ್ರಕಟಣೆಯಾಗಿದೆ. ನಂತರ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ 25 ನಾಟಕಗಳನ್ನು ಬರೆದಿದ್ದೀನಿ. ಕನ್ನಡ ಪುಸ್ತಕ ಪ್ರಾಧಿಕಾರ ಅದನ್ನು ಪ್ರಕಟಣೆ ಮಾಡ್ತಾಯಿದೆ. ಇದರ ಜೊತೆಯಲ್ಲಿ ನನ್ನದೇ ಆದ ಕಥಾ ಸಂಕಲನಗಳು, ಕಾದಂಬರಿಗಳು, ವ್ಯಕ್ತಿ ಕುರಿತಂತೆ ಅನೇಕ ಪುಸ್ತಕಗಳನ್ನು ನಾನು ಪ್ರಕಟಣೆ ಮಾಡಿದ್ದೀನಿ. ಡಾಕ್ಟರ್ ನಟರಾಜ್ ಅವರ ಈ ಪುಸ್ತಕ ಪ್ರಕಟಣೆ ಮಾಡೋದಕ್ಕೆ ನನಗೆ ಅವಕಾಶ ಸಿಕ್ಕಿದ್ದು ನನಗೆ ತುಂಬ ಸಂತೋಷ ತಂದಿದೆ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು ಎಲ್ಲರಿಗೂ. ಆಸೀನರಾದ ನನ್ನ ತಂದೆಯವರು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ದೊಡ್ಡರಂಗೇಗೌಡ ಅವರೇ, ಕನ್ನಡದ ಮೇರು ನಟರಾಗಿರ್ತಕ್ಕಂಥ ಚಲನಚಿತ್ರ ನಿರ್ದೇಶಕರಾದ, ಕನ್ನಡ ಭಾಷೆಯ ಪದ ಶಿರೋಮಣಿ ಅಂತ ಪದಕವನ್ನು ಪಡ್ಕೊಂಡಿರ್ತಕ್ಕಂಥ ಡಾಕ್ಟರ್ ಸುಚೇಂದ್ರ ಪ್ರಸಾದ್ ಅವರೇ, ಈ ತಿಕ್ಲು ರಾಮ ಕಾದಂಬರಿಯ ಲೇಖಕರು ಆಗಿರ್ತಕ್ಕಂಥ ಶ್ರೀಯುತ ಡಾಕ್ಟರ್ ನಟರಾಜ್ ಸರ್ ಅವರೇ, ಸಂಗೀತ ನಿರ್ದೇಶಕರು, ಚಿತ್ರ ನಿರ್ದೇಶಕರು, ಸಾಹಿತಿಗಳು ಆದ ಮಂಜು ಕವಿ ಅವರೇ, ಲೇಖಕರಾಗಿರ್ತಕ್ಕಂಥ ಶಿವಾನಂದ ಸರ್ ಅವರೇ, ಹಾಗೂ ಪತ್ರಿಕಾ ಮಿತ್ರರೇ, ಸಮೂಹ ಮಾಧ್ಯಮದ ಮಿತ್ರರೇ, ಅಕ್ಕಮಹಾದೇವಿಯ ವಚನ ನನಗೆ ನೆನಪಾಗ್ತಾ ಇದೆ. ಶಬ್ದದೊಳಗೊಂದು ಮನೆಯ ಮಾಡಿ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಂತಯ್ಯ ಅನ್ನುವಂಥ ಈ ಸಾಲು, ವಚನದ ಆ ಸಾಲು ನೆನಪಾಗ್ತಾ ಇದೆ. ಇಂಥ ಒಂದು ಈ ಆವರಣ ಕ್ಷೇತ್ರದಲ್ಲಿ ಒಂದು 4 ಮಾತಾಡೋದಕ್ಕೆ ಅವಕಾಶವನ್ನು ತಿಕ್ಲು ರಾಮ ಈ ಚಿತ್ರತಂಡದವರು ನನಗೆ ಕೊಟ್ಟಿದ್ದಾರೆ. ನೋಡಿ, ಕಾದಂಬರಿ ಅಂತಕ್ಕಂಥದ್ದು ನೆನ್ನೆ ಮೊನ್ನೆಯಿಂದ ಬಂದಿರತಕ್ಕಂಥ ವಿಚಾರ ಅಲ್ಲ, ಅದೊಂದು ದೊಡ್ಡ ಸಾಹಿತ್ಯ ಪರಂಪರೆ. ಕನ್ನಡ ಸಾಹಿತ್ಯದಲ್ಲಿ ನಾವು ಕಾದಂಬರಿಯನ್ನು ಬಂಗಾಳದ ಭಾಷೆಯನ್ನು ಭಾಷಾಂತರ ಮಾಡೋದ್ರ ಮೂಲಕ, ಇಂಗ್ಲೀಷಿನ ಕಾದಂಬರಿಯನ್ನು ಭಾಷಾಂತರ ಮಾಡೋದ್ರ ಮೂಲಕವಾಗಿ ನಾವು ನಮ್ಮದಾಗಿಸಿಕೊಂಡ್ವಿ. ಸರಿಸುಮಾರು 19ನೇ ಶತಮಾನದ ಕೊನೆಯಲ್ಲಿ ಈ ಒಂದು ಸಾಹಿತ್ಯ ಪ್ರಕಾರವನ್ನು ಪ್ರಾರಂಭಿಸುವಂತಹ ಒಂದು ನಿಟ್ಟನ್ನು ನಾವು ಕಾಣ್ತಾ ಹೋಗ್ತೀವಿ. ಉದಾಹರಣೆಗಳಿಗೆ ಈ ಮುದ್ರಾ ಮಂಜೂಷ, ಕೆಂಪು ನಾರಾಯಣನು ಬರೆದಿರ್ತಕ್ಕಂಥ ಮುದ್ರಾ ಮಂಜೂಷ, ಇದನ್ನು ನಾವು ಗಂಭೀರವಾಗಿ ಅಧ್ಯಯನವಾಗಿ ತೆಗೆದುಕೋಬೇಕಾಗುತ್ತೆ.
ನಂತರದಲ್ಲೇ ನಾವು ಈ ಕಾದಂಬರಿಯನ್ನು ಬಹಳ ಮುಖ್ಯವಾಗಿ ಐತಿಹಾಸಿಕ, ಪೌರಾಣಿಕ ಮತ್ತು ಸಾಮಾಜಿಕ ಅಂತ ನಾವು ಅದನ್ನು ವಿಭಾಗಿಸ್ಕೊಳ್ತೀವಿ. ನಮಸ್ಕರಿಸುತ್ತಾ ನನ್ನ ಮಾತುಗಳನ್ನು ಹೇಳ್ತೇನೆ. ತಿಕ್ಲು ರಾಮ ಕಾದಂಬರಿ ಒಂದು ಅದ್ಭುತವಾದ ಕಾದಂಬರಿ. ಇದು ಈ ಪುಸ್ತಕನ ಪ್ರತಿಯೊಬ್ಬರೂ ಓದಬೇಕು ಅಂತೇಳಿ ನಾನು ಮನಸಾರೆ ಕೇಳ್ಕೊತಾ ಇದ್ದೀನಿ. ಆ ಪುಸ್ತಕ ಓದೋದ್ರಿಂದ ಯಾವ ರೀತಿ ನಿಮ್ಮ ಬೆಳವಣಿಗೆಯಲ್ಲಿ ಯಾವ ರೀತಿ ಬದಲಾಗುತ್ತೆ ನಿಮ್ಮ ಜೀವನದಲ್ಲಿ ಅನ್ನೋದು ಈ ಪುಸ್ತಕದಲ್ಲಿ ಭಾಳ ಸ್ಪಷ್ಟವಾಗಿ ನಮ್ಮ ಡಾಕ್ಟರ್ ರಾಜ್ವೀರ್ ಸರ್ ಅವರು ಈ ಪುಸ್ತಕದಲ್ಲಿ ಬರೆದಿದ್ದಾರೆ. ಪರಿಸರದ ಬಗ್ಗೆ ನಮಗೆ ಯಾವ ರೀತಿ ಪರಿಸರ ಅಂದರೆ ಏನು, ಪರಿಸರಕ್ಕೆ ಯಾವ ರೀತಿ ನಾವು ಕಾಳಜಿ ವಹಿಸಬೇಕು. ಇವತ್ತು ಪ್ರಕೃತಿ ಮಾತೆ ಇಲ್ಲ ಅಂದರೆ ನಾವು ಯಾರೂ ಇಲ್ಲ. ನಾವು ಇವತ್ತು ಜೀವನ ಪರ್ಯಾಂತ ನಾವು ಮನೆ ಕಟ್ಟಬೇಕು, ನಾವು ನಮ್ಮ ಮಕ್ಕಳನ್ನ ದೊಡ್ಡ ಮಟ್ಟದಲ್ಲಿ ಓದಿಸ್ಬೇಕು, ನಾವು ಆಸ್ತಿ ಮೇಲೆ ಆಸ್ತಿ ಮಾಡಬೇಕು ಅನ್ನೋದೆಲ್ಲ ಒಂದು ಸುಳ್ಳು. ಯಾಕೆಂದರೆ ಪ್ರಕೃತಿ ಮುಂದೆ ಯಾವುದೂ ಇಲ್ಲ. ನಮಗೆ ಪ್ರಕೃತಿ ಗಾಳಿ, ನೀರು, ಬೆಳಕು ಎಲ್ಲ ಕೊಟ್ಟಿದೆ. ನಾವು ಪ್ರಕೃತಿಗೆ ಏನು ಕೊಟ್ಟಿದ್ದೀವಿ ಅಂತೇಳಿ ಈ ಪುಸ್ತಕದಲ್ಲಿ ಭಾಳ ಸ್ಪಷ್ಟವಾಗಿ ವರ್ಣನೆ ಮಾಡಿದ್ದಾರೆ. ಈ ಕಾದಂಬರಿಯನ್ನು ನಾವು ಸಿನಿಮಾ ಮಾಡ್ತಾಯಿದ್ದೀವಿ. ಈ ಸಿನಿಮಾಗೆ ಅದ್ಭುತವಾದಂಥ ಒಂದು ಪಾತ್ರನ ನಮ್ಮ ಸುಚೇಂದ್ರ ಪ್ರಸಾದ್ ಸರ್ ಅವರು ಅಭಿನಯಿಸಿದ್ದಾರೆ. ಇದರಲ್ಲಿ ಒಂದು MLA ಪಾತ್ರನ ಅಭಿನಯಿಸಿದ್ದಾರೆ. ಈ ತಿಕ್ಲು ರಾಮ ಒಂದು ಕಾದಂಬರಿನ ಸಿನಿಮಾ ಮಾಡೋಕ್ಕೆ ಹೊರಟಿದ್ದೀವಿ. ಆ ಸಿನಿಮಾದಲ್ಲಿ ಒಂದು ಒಳ್ಳೆಯ ಪಾತ್ರ, ವಿಶೇಷವಾದ ಪಾತ್ರ ನಮ್ಮ ಸುಚೇಂದ್ರ ಪ್ರಸಾದ್ ಸರ್ ಅವರು ಅಭಿನಯಿಸಿದ್ದಾರೆ. ನಮ್ಮ ನಾಯಕ ನಟರಾದ ಡಾಕ್ಟರ್ ರಾಜ್ವೀರ್ ಅವರು ಇದರಲ್ಲಿ ಒಂದು ಅದ್ಭುತ ನಾಯಕ ನಟನಾಗಿ ಅಭಿನಯಿಸಿದ್ದಾರೆ. ಇದಕ್ಕೆ ನಮ್ಮ ಶ್ರುತಿ GB ಅವರು ಒಂದು ಕೋ ಪ್ರೊಡ್ಯೂಸರ್ ಆಗಿ ನಮಗೆ ಸಾಥ್ ಕೊಟ್ಟಿದ್ದಾರೆ. ಈ ಕಾದಂಬರಿಗೆ ಆಶೀರ್ವಾದ ಮಾಡತಕ್ಕ ನಮ್ಮ ದೊಡ್ಡರಂಗೇಗೌಡರು ಸರಿಗೆ ನನ್ನ ಮನಸ್ಫೂರ್ತಿ ನನ್ನ ಪ್ರಣಾಮಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆ ಭರತ್ ಸರ್ ಅವರು ಬಂದಿದ್ದಾರೆ. ಹಾಗೆ ನನ್ನ ಆತ್ಮೀಯ ಸ್ನೇಹಿತರಾದಂಥ ನಮ್ಮ ಜಗದೀಶ್ ಅಣ್ಣವರು ಬಂದಿದ್ದಾರೆ. ಅವ್ರಿಗೂ ನನ್ನ ಆತ್ಮೀಯವಾದಂಥ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೆ ನಮ್ಮ ಈ ಚಿತ್ರಕ್ಕೆ, ನನ್ನ ಪ್ರತಿಯೊಂದು ಸಿನಿಮಾಗೆ ನನಗೆ ಬೆನ್ನೆಲುಬಾಗಿರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರಂತ ಹೇಳ್ಬೋದು, ವಿನೋ ಮನಸ್ಸು ಅವರು ಬಂದಿದ್ದಾರೆ. ಅವರು ನನ್ನ ಪ್ರತಿಯೊಂದು ಪ್ರಾಜೆಕ್ಟಿಗೆ ಒಂದು ಸಪೋರ್ಟ್ ಮಾಡಿಕೊಂಡು ನನ್ನ ಇಲ್ಲಿವರೆಗೂ ಅವರು ಸಿಂಪಲಾಗಿ ಅಲ್ಲಿ ಕೂತಿದ್ದಾರೆ. ಅವ್ರದ್ದು ಒಂದು ದೊಡ್ಡ ಶಕ್ತಿ ಅಂತ ಹೇಳ್ಬೋದು. ನನ್ನ ಬೆಳವಣಿಗೆ ಕೂಡ ಅವರು ಒಂದು ದೊಡ್ಡ ಶಕ್ತಿ ಅಂತ ಹೇಳ್ಬೋದು. ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಹೀಗೆ ಇರಲಿ ಸರ್ ನನ್ನ ಮೇಲೆ. ಹಾಗೆ ಹೆಚ್ಚಿನ ರೀತಿಯಲ್ಲಿ ತಿಕ್ಲು ರಾಮ ಕಾದಂಬರಿನ ಎಲ್ಲ ಬುಕ್ ಸ್ಟಾಲಲ್ಲೂ ಇನ್ನು ಸಿಗುತ್ತೆ. ದಯವಿಟ್ಟು ಎಲ್ಲರೂ ನೋಡಿ ನಮ್ಮ ಈ ಒಂದು ಕಾದಂಬರಿಗೆ ಆಶೀರ್ವಾದ ಮಾಡಿ. ಹಾಗೆ ಕಾದಂಬರಿ ಮುಖಾಂತರ ಮಾಡ್ತಾ ಇರೋ ಒಂದು ಸಿನಿಮಾಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಬೆಂಬಲ ಇರಲಿ ಅಂತೇಳಿ ನಾನು ಮನಸಾರೆ ಬೇಡ್ಕೋತಾ ಇದ್ದೀನಿ. ಸರ್, ಇದು ದೊಡ್ಡ ಮಟ್ಟದಲ್ಲಿ ಯಶಸ್ಸಾಗುತ್ತೆ ಸರ್. ನಮ್ಮ ಗುರುಗಳು ಹೇಳ್ದಂಗೆ ಮೊದಲನೇ ಅವರು ಬಂದು ಆಟೋಗ್ರಾಫ್ ತಗೊಂಡ್ರು. ಇವತ್ತು ಥಿಯೇಟ್ರ್ ಹತ್ರ ಬಂದು ಎಲ್ಲರೂ ನಿಮ್ಮನ್ನು ಆಟೋಗ್ರಾಫ್ ತಗೋತಾರೆ. ಈ ಗುರು ಹಿರಿಯರ ಮುಂದೆ ನಾನು ಹೇಳ್ತಾ ಇದ್ದೀನಿ, ನಿಮ್ಮೆಲ್ಲ ಕನಸು ನನಸಾಗಲಿ. ಇನ್ನು ಹೆಚ್ಚಿನ ಕಾದಂಬರಿಗಳು, ಈ ಥರ ಸಾಹಿತ್ಯಗಳು ನಿಮ್ಮ ಮುಖಾಂತರ ಆಚೆ ಬರಲಿ ಅಂತೇಳಿ ನಾನು ಎಲ್ಲ ಗುರು ಹಿರಿಯರ ಮುಖಾಂತರ ನಾನು ಮನಸಾರೆ ಬೇಡ್ಕೋತಾ ಇದ್ದೀನಿ. ಈ ಒಂದು ಕಾದಂಬರಿ ಮೇಲೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಇರಲಿ ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ಹಾಗೆ ನಮ್ಮ ಈ ಕಾದಂಬರಿಗಾಗಲಿ ನಮ್ಮ ಸಿನಿಮಾಗಾಗಲಿ ಬೆನ್ನೆಲುಬಾಗಿರ್ತಕ್ಕಂಥ ನಮ್ಮ ಶ್ರುತಿ GB ಅವರಿಗೆ ಕೂಡ ನನ್ನ ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.